ನಮಸ್ಕಾರ, ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಣ್ಣ ರವೆ ಯೂಸ್ ಮಾಡಿ ಒಂದು ಒಬ್ಬಟ್ಟು ಅಥವಾ ಹೋಳಿಗೆ ಒಂದು ಸ್ವೀಟ್ ಮಾಡತ್ತೀನಿ ರೀ. 3 ಕಪ್ ನೀರು ಹಾಕ್ಕೊಂಡು ನೀರು ಬಿಸಿಗಿಟ್ಟೀನಿ ರೀ. ನೀರು ಬಿಸಿ ಆಗ್ಯಾವ. ಈಗ 1 ಕಪ್ ರವೆ ಹಾಕೋತೀನಿ ರೀ. ಇದೇ ಕಪ್ಪಲ್ಲೇ 3 ಕಪ್ ನೀರು ಹಾಕೀನಿ. ಈಗ ಅದೇ ಕಪ್ಪಲ್ಲೇ 1 ಕಪ್ ರವೆ ಹಾಕ್ಕೋಬೇಕು, ಅಂದ್ರೆ ಪರ್ಫೆಕ್ಟಾಗಿ ಬರ್ತದೆ ರೀ. ಇದೆಲ್ಲ ಚೆಂದ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಏನು ಗಂಟಾಗಲ್ಲ ರೀ, ಏನಿಲ್ಲ, ಚೆಂದಾಗಿ ತಿರುಗಬೇಕು. ಈಗ ಗಂಟಾಗ್ಲಾರ್ದಂಗೆ ನೀಟಾಗಿ ತಿರುಗಬೇಕು. ಇದೆಲ್ಲ ಗಟ್ಟಿಯಾಗದ್ರಿ. ಈಗ ಅದೇ ಕಪ್ಪಲ್ಲೇ 1 ಕಪ್ ಬೆಲ್ಲ ಹಾಕ್ಕೋತೀನಿ. ಬೆಲ್ಲ ಪುಡಿ ಮಾಡಿಟ್ಟಿದ್ದೆ, ಬೆಲ್ಲ ಹಾಕ್ಕೊಂಡೀನಿ ರೀ. ಈಗ ನಾನು ಇದೆಲ್ಲ ಚೆಂದ ನೀಟಾಗಿ ಮಿಕ್ಸ್ ಮಾಡ್ಬೇಕು ರೀ. ಬೆಲ್ಲ ಕರಗಬೇಕಿದು. ಭಾಳ ಮೆತ್ತಗೆ ಆಗ್ತದ್ರಿ ಇದು ಸ್ವೀಟ್. ಬಾಯಾಗಿಟ್ರೆ ಕರಗಬೇಕು, ಅಷ್ಟು ಮೆತ್ತಗೆ ಸ್ಮೂತ್ ಅಂದ್ರೆ ಸ್ಮೂತ್ ಆಗ್ತದ್ರಿ. ಒಂದು ಅರ್ಧ ಕಪ್ ಕೊಬ್ಬರಿ ಹಾಕೀನಿ ರೀ. ನೀವು ಒಣ ಕೊಬ್ಬರಿ ಆದ್ರೆ ಹಾಕ್ಬೋದು, ಹಸಿದಾದ್ರೆ ಹಾಕ್ಬೋದು. ಸ್ವಲ್ಪ ಮಿಕ್ಸಿಂಗ್ ಮಾಡಿ ಸಣ್ಣ ಮಾಡಿಕೊಂಡು ಕೊಬ್ಬರಿ ಹಾಕೀನಿ ರೀ. ನಾನು ಒಣ ಕೊಬ್ಬರಿ ಹಾಕೀನಿ. ಒಂದು ಚಿಟಿಕೆ ಉಪ್ಪು ಹಾಕೋತೀನಿ ರೀ. ಸ್ವೀಟಿಗೆ ಉಪ್ಪು ಹಾಕಿದ್ರೆ ಟೇಸ್ಟ್ ಬರ್ತದೆ. ಒಂದು 3 ಏಲಕ್ಕಿ ಪುಡಿ ಮಾಡಿ ಹಾಕೀನಿ ರೀ. ಒಂದು 2 ಸ್ಪೂನ ತುಪ್ಪ ಹಾಕೋತೀನಿ. ತುಪ್ಪ ಹಾಕಿದ್ರೆ ಘಮ ಚೆಂದ ಬರ್ತದೆ, ಟೇಸ್ಟ್ನೂ ಆತಂತೇಳಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡೀನಿ ರೀ. ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಕರಗಬೇಕು ರೀ. ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಬೆಲ್ಲನೂ ಕರಗ್ಯದ್ರಿ. ಈಗಿದು ಆರ್ಬೇಕು ರೀ. ಈಗ ರೆಡಿ ಆಗ್ಯದ. ಇದು ಆರಲಿ ಹಿಟ್ಟು ರೆಡಿ ಮಾಡ್ಕೋತೀನಿ ರೀ. ಅದೇ ಕಪ್ಪಲ್ಲೇ 2 ಕಪ್ ಗೋಧಿ ಹಿಟ್ಟು ತೊಗೊಂಡೀನಿ ರೀ. ನೀವು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು. ಬೇಕಂದ್ರೆ ಬರೀ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಬೋದು. ನಾ ಗೋಧಿ ಹಿಟ್ಟಲಿಂದ ಮಾಡತ್ತೀನಿ ರೀ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಹಿಟ್ಟ ಕಲಿಸ್ಕೋತೀನಿ ರೀ. ಈ ಥರ ಸ್ವಲ್ಪ ನೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋತೀನಿ ರೀ. ಚಪಾತಿಗೆ ಯಾವ ಥರ ನಾದ್ತೀವಿ ನೋಡಿರಿ, ಅದೇ ಥರನೇ ನಾದ್ಕೋತೀನಿ ರೀ. ಇಚ್ಚಿ ರೊಟ್ಟಿ ರವೆ, ಸಣ್ಣ ರವೆ, ನಿಮ್ಗೆ ಯಾವ್ದು ರವೆ ಇರ್ತದೆ ಅದ್ರಲ್ಲಿಂದ ಮಾಡಿರಿ. ಭಾಳ ಟೇಸ್ಟ್ ಆಗ್ತದೆ ರೀ. ಮೆತ್ತಗಂದ್ರೆ ಮೆತ್ತಗಾಗ್ತದೆ ರೀ. ಮಕ್ಳಿಗೆ ವಯಸ್ಸಾದ್ರೆ ತಿಲ್ಲಕ್ಕೆ ಭಾಳ ಸ್ಮೂತಾಗಿರ್ತದೆ ರೀ. ಇದು ತಿಲ್ಲಕ್ಕೂ ಇಷ್ಟ ಆಗ್ತದೆ. ಹಿಟ್ಟು ಸೇಮ್ ಚಪಾತಿಗೆ ಹೆಂಗೆ ನಾದ್ತೇವೆ ಹಾಗೆ ನಾದ್ಕೊಂಡು ನೋಡ್ರಿ. ಈಗ ಹಿಟ್ಟು ರೆಡಿ ಆಗ್ಯದ. ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಒಂದು 10 ನಿಮಿಷ ಮುಚ್ಚಿಟ್ಟೇವೆ ಅಂದ್ರೆ ಮೆತ್ತಗಾಗ್ತದೆ ಹಿಟ್ಟು ನೆಂದದ್ರಿ. ಈಗ ನೋಡ್ರಿ ರೆಡಿ ಮಾಡ್ಕೋತೀನಿ. ಇದನ್ನು ಆರ್ಯದ. ಈಗ ಇದು ರವ್ಲಿಂದ ಮಾಡಿಟ್ಟಿದ್ನು ಆರ್ಯದ್ರಿ. ಇದು ಈಗ ಎಷ್ಟು ಮಾಡ್ತೀವಿ ನೋಡ್ಕೊಂಡು ಉಂಡೆ ಮಾಡ್ಬೇಕು. ಸೈಜ್ ನೋಡ್ಕೊಂಡು ನಾ ಎಷ್ಟು ತೊಗೋತೀನಿ ರೀ. ಒಮ್ಮೆ ಸ್ವಲ್ಪ ಉಂಡೆ ಮಾಡಿಟ್ಟು ಮಾಡಿಟ್ಕೊಂಡೆ ಅಂದ್ರೆ ಮಾಡೋಕೆ ಬೇಗ ಆಗ್ತದೆ ರೀ. ಹಿಟ್ಟು ನೆಂದದ್ರಿ. ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ತೊಗೋತೀನಿ ರೀ. ಮಾಡ್ಕೊಡ್ತೀನಿ. ಈ ಥರ ಮಾಡ್ಕೊಂಡು ಉಂಡೆ ಮಾಡಿಟ್ಟಿದ್ದಲ್ಲ ರೀ, ಇದ್ರೊಳಗೆ ಹಾಕ್ತೀನಿ. ಈಗ ಹಿಟ್ಟಿನಾಗ ಹಾಕಿ ಈ ಥರ ತುಂಬ್ಕೋತೀನಿ. ಈ ಥರ ಮಾಡ್ಕೊಂಡು ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ಲಾಟಿಸ್ಕೋಬೇಕು. ನಿಮ್ಗೆ ದೊಡ್ಡ ಬೇಕಾದ್ರೆ ದೊಡ್ಡ, ಸಣ್ಣ ಬೇಕಾದ್ರೆ ಸಣ್ಣ. ಭಾಳ ಸ್ಮೂತ್ ಆಗ್ತಾವ್ರಿ. ಮೆತ್ತಗಂದ್ರೆ ಮೆತ್ತಗಾಗ್ತಾವೆ. ಮಕ್ಳಿಗೆ ಬಿಸಿದು ಮಾಡಿಕೊಟ್ರೆ ಇಟ್ಟು ಇಷ್ಟಪಡ್ತಿರ್ತಾರೆ. ಮಾಡೋಕ್ಕೇನು ಭಾಳ ಟೈಮ್ನೂ ಹೊತ್ತಲ್ಲ. ಇದಕ್ಕೇನು ಜಾಸ್ತಿ ಎಣ್ಣೆದು ಏನೂ ಯೂಸ್ ಆಗಲ್ಲ. ಒಂದು ಸ್ವಲ್ಪ ಇದೇ ಥರ ರೆಡಿ ಮಾಡಿ ಇಟ್ಕೋತೀನಿ ರೀ. ಮಾಡಿಕೊಂಡು ಆಮೇಲೆ ಬೇಗ ಲಾಟಿಸ್ಕೊಳಕ್ಕೆ ಈಸಿ ಆಗ್ತದೆ. ಇದೇ ಥರ ಎಲ್ಲ ರೆಡಿ ಮಾಡ್ಕೋತೀನಿ ರೀ. ಈಗೆಲ್ಲ ಇದೇ ಥರ ರೆಡಿ ಮಾಡಿಕೊಂಡು ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ಲಾಟಿಸ್ಕೋಬೇಕು ರೀ. ನೋಡಿರಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನ ಸ್ವಲ್ಪ ಎಣ್ಣೆ ಹಚ್ಚಿ ಲಾಟಿಸ್ಕೋತೀನಿ ರೀ. ಇದಕ್ಕೇನು ಜಾಸ್ತಿ ಎಣ್ಣೆನೂ ಹತ್ತಲ್ಲ, ಏನಿಲ್ಲ ರೀ. ಭಾಳ ಸ್ಮೂತ್ ಆಗ್ತಾವ್ರಿ. ಮಾಡೋಕ್ಕೂ ಈಸಿ ರೀ. ಏನು ಹರಿಯೋದಿಲ್ಲ, ಏನಿಲ್ಲ ರೀ. ನೋಡಿರಿ ಅಷ್ಟು ಈಸಿಯಾಗಿ ಬರ್ತದೆ. ಈ ಕಡೆ ಗ್ಯಾಸ್ ಮ್ಯಾಗ ಹಂಚು ಬಿಸಿಗಿಟ್ಟೀನಿ ರೀ. ಹಂಚು ಕೈದದ. ಇದೆಲ್ಲ ಆಟಿಸ್ಕೊಂಡೆ ನೋಡ್ರಿ. ಇಷ್ಟು ನಿಮ್ಗೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡದು ಆಟಿಸ್ಕೋಬೋದು. ಈಗ ಹಂಚು ಮ್ಯಾಗ ಹಾಕ್ತೀನಿ ನೋಡ್ರಿ.
ಸ್ವಲ್ಪ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೋತೀನಿ. ಎಣ್ಣೆ ಹಚ್ಚಿ ಎತ್ತಿ ಹಾಕ್ತೀನಿ ರೀ. ಬೆಂದದ ಸೈಡ ಎಣ್ಣೆ ಹಚ್ಚಿ ಎತ್ತಿ ಹಾಕ್ತೀನಿ ನೋಡ್ರಿ. ಈಗ ಭಾಳ ಮೆತ್ತಗೆ ಆಗ್ತಾವ್ರಿ ನೋಡ್ರಿ. ಈ ಥರ ಆಗ್ತಾವ್ರಿ ನೋಡ್ರಿ. ಎರಡು ಸೈಡ ಬೈಸೀನಿ. ಪ್ಲೇಟ್ನಾಗ ತೆಗಿತೀನಿ ರೀ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.